ನಿಮ್ಮ ಹೆಸರಲ್ಲೇ ಪ್ರಕಾಶ್ ರೈ ಅನ್ನೋ ಹೆಸರಲ್ಲೇ ಕರಾವಳಿಯ ವಾಸನೆ ಇದೆ, ರೈ ಅನ್ನುವಂಥದ್ದು. ಸೊ ಕರಾವಳಿಯ ಅಡಿಗೆಗಳು ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ಗೊತ್ತಿರೋ ಹಾಗೆ ಮೀನು ತುಂಬಾ ಇಷ್ಟ ಅನ್ಸುತ್ತೆ. ಮೀನಿಲ್ಲದೆ ಬದುಕಕ್ಕಾಗತ್ತೆ ದೇಶದಲ್ಲಿ. ಅಲ್ಲಿ ಕಾಣೆ, ಬಂಗಡೆ, ಬೂತಾಯಿ, ಗೊತ್ತಾಯ್ತು ನನಗೆ. ಈ ಹೋಟೆಲಲ್ಲಿ ನೀವು ಬಂದು ಉಳ್ಕೊಂಡಿದ್ದೀರಿ ಅಂದಾಗಲೇ ಗೊತ್ತಾಯ್ತು. ಮಂಗಳೂರು ಗೋಲ್ಡ್ ಬೆಂಚ್ ಹೋಟ್ಲ ಇದು. ನನ್ನ ಗೆಳೆಯರು ಹೋಟ್ಲು, ನನ್ನ ತುಂಬ ಆತ್ಮೀಯರಾದ ಪ್ರಕಾಶ್ ಶೆಟ್ಟಿ ಅವ್ರ ಹೋಟ್ಲು. ಮನೆಗೆ ಬಂದಂಗೆ ನನಗೆ ಇಲ್ವ ಅಂದರೆ ಬಂದ್ಬಿಡ್ತೀನಿ. ಓಕೆ 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 ಅಲ್ಲ, ಸಾಮಾನ್ಯವಾಗಿ 7 ಕೆರೆ ನೀರು ಕುಡಿದವರು ಅಂತ ಹೇಳ್ತಾರೆ. ನೀವು 14 ಕೆರೆ ನೀರು ಕುಡಿದವರು. ಇಷ್ಟೊಂದು ಕಡೆಗಳೆಲ್ಲ ತಿರುಗ್ಬಿಟ್ಟಿರ್ತೀರ, ಇಷ್ಟೊಂದು ಭಾಷೆಗಳಲ್ಲೆಲ್ಲ. ಅಲ್ಲಿ ಯಾವಾಗಲೂ ಹೋದಾಗ ನಿಮ್ಗಿಲ್ಲ ನಂಗೆ ಅನ್ನ ಸಾಂಬಾರೇ ಬೇಕು, ಮೀನೇ ಬೇಕು ಈ ಥರ ಹೇಳ್ತೀರಾ, ಅಥವಾ ಏನಿರುತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ನಾನು ಎಕ್ಸ್ಪೆರಿಮೆಂಟ್ ಮಾಡೋ ಜಾತಿ. ಯಾವ ಊರು ಹೋಗಲಿ, ಯಾವ ದೇಶಗಳನ್ನೆಲ್ಲ. ಕೆಲವು ನನ್ನ ಹೆಂಡತಿ ಕೂಡ ಅದರ ಪಂಜಾಬಿ, ಬಟ್ ಶಿ ಈಸ್ ಆಲ್ಸೋ ಲವ್ಸ್ ಟು ಟ್ರೈ ಫುಡ್. ಸೊ ಆಯಾ ಪ್ರಾಂತದ ಊಟವನ್ನು ರುಚಿಸೋದು, ಹುಡ್ಕೊಂಡು ಹೋಗೋದು. ಅಲ್ಲಿ ಏನಿದೆ, ಅಲ್ಲಿಯ ವಿದ್ಯಾರ್ಥಿ ಭವನ ಯಾವುದು, ಅಲ್ಲಿಯ ಮೈಲಾರಿ ಹೋಟೆಲ್ ದೋಸೆ, ಅಲ್ಲಿ ಯಾವುದೋ ಒಂದು ಸ್ಪೆಷಾಲಿಟಿ ಇರ್ತದೆ. ಲಕ್ನೋ ಹೋದ್ರೆ ಟುಂಡೆ ಕಬಾಬ್ ಅಂತಂದಿರುತ್ತೆ. ಹೀಗೆ ಲಾಲ್ ಮಾನ್ಸ್ ಇರ್ತಾರೆ. ನಮ್ಮ ಬಾಯಿ ಉರುತ್ತೆ ನೋಡಿ ಹಾಗೆ ನನಗೆ. ಗೋ ಅಬ್ರಾಡ್ ಐ ಟ್ರೈ ದೋಸ್ ಫುಡಿನೇ ನೀವು ತುಂಬಾ. ಅಂಡ್ ಎಸ್ಪೆಷಲಿ ಐ ಲೈಕ್ ಬ್ಯಾಂಕಾಕ್ ಅ ಲಾಟ್. ಓಕೆ, ಅಲ್ಲಿರುವ ಊಟ ಇದೆಯಲ್ಲ, ಅದು ವೆರೈಟಿ ಆಫ್ ಫುಡ್ ಗೆಟ್ ಮೈಂಡ್. ಯಾವ್ದು ತುಂಬಾ ಇಷ್ಟ ಅಲ್ಲಿಗೆ ಹೋದಾಗೆಲ್ಲ? ಯಾವ್ದು ತಿಂತೀರಿ? ಪಪ್ಪಾಯ ಬೋಟ್ ರೈಸ್ ಅಂತ ಒಂದು ಮಾಡ್ತಾರೆ, ಅಲ್ಲಿ ಏಡಿಕಾಯಿ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾದ. ವಾವ್ 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 ವಾವ್. ಓಕೆ, ಸೊ ನಿಮ್ಮ ಜೀವನವನ್ನ ಬದುಕನ್ನ ರೂಪಿಸಿದಂತಹ ಮಹಿಳೆ ಯಾರು ಅಂತ? ಯಾರು? ನನ್ನ ತಾಯಿ. ತಾಯಿ ಎಲ್ಲರ ಜೀವನದ ತಾಯಿ. ತಾಯಿ ಅಂತ ಸಾಕಷ್ಟು ತಾಯಿ ಅಂದರು. ಅದು ನಮ್ಮ ವಿಜಯಮ್ಮ ಇರ್ಬೋದು, ಈ ಥರದ. ನನ್ನ ಮಗಳಿರ್ಬೋದು, ಈಗ ನನ್ನ ಹೆಂಡತಿ ಇರ್ಬೋದು. ದೊಡ್ಡ ಸಿಂಹಪಾಲು ನನ್ನ ತಾಯಿಗೆ. ಯಾಕಂದರೆ ಬದುಕನ್ನು ಹೇಗೆ ಎದುರಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾಕೆ. ಈಗ ನೆನಪು ಮಾಡಿಕೊಂಡಾಗ ಈ ಎಲ್ಲ ಜೀವನವನ್ನು ಯಾವ ಒಂದು ಸಹನೆಯಿಂದ ಬದುಕೋಕ್ಕೆ ಸಾಧ್ಯ ಆಯಿತು, ಮತ್ತು ಅನ್ಕಂಡೀಷ್ನಲ್ ಆಗಿ ಹೆಂಗೆ ಪ್ರೀತಿಸೋಕ್ಕೆ ಸಾಧ್ಯ ಇವ್ರಿಗೆ ನಮ್ಮನ್ನು. ಮನೆಯನ್ನು ಹೇಗೆ ತೂಕೊಂಡು ಹೋಗೋಕ್ಕೆ ಸಾಧ್ಯ, ನಮಗೆ ಬೇಕಾದನ್ನೆಲ್ಲ ಹೇಗೆ ಕೊಡೋಕ್ಕೆ ಸಾಧ್ಯ. ಕೆಲವು ಗುಣಗಳನ್ನು ನಮಗೆ ಕಲಿಸ್ಕೊಡ್ತಾ ನನಗೆ ಕೊಟ್ಟಂಥ ಸ್ವತಂತ್ರ, ಎಲ್ಲೋ ಒಂದು ನಂಬಿಕೆ, ಸಮಥಿಂಗ್ ವಂಡರ್ಫುಲ್. ಐ ಥಿಂಕ್ ಶಿ ಈಸ್ ಅ ರಾಕ್ ಸ್ಟಾರ್. ಸೂಪರ್ ಸರ್. ಒಗ್ಗರಣೆ ಸಿನಿಮಾ ಬಗ್ಗೆ ನಂಗೆ ಗೊತ್ತು, ನೀವು ಕತೆ ಹೇಳಲ್ಲ ಅಥವಾ ನಿಮ್ಮ ಪಾತ್ರ ಹೇಳಲ್ಲ, ಅಲ್ಲ ಅಲ್ಲ ಏನು ಹೇಳಲ್ಲ ಗೊತ್ತು. ಸೊ ಏನು ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಈಗ? ಕತೆ ಒಬ್ಬ ವ್ಯಕ್ತಿಯ ಏಕಾಂತದ ಬಗ್ಗೆ ಒಂದು ಸಿನಿಮಾ, ಒಂದು ಸಂಗಾತಿಯ ಅವಶ್ಯಕತೆಯ ಬಗ್ಗೆ ಒಂದು ಸಿನಿಮಾ. ಇಬ್ಬರು ವ್ಯಕ್ತಿಗಳು, ನಾನೊಂದು ಆರ್ಕಿಯಾಲಜಿಸ್ಟ್, ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್. ಇಬ್ಬರು ತನ್ನ ಮಿಡ್ಲ್ ಏಜ್ನಲ್ಲಿದ್ದಾರೆ. 2 ಯಂಗ್ಸ್ಟರ್ಸ್, ಸಂಯುಕ್ತ ಹೊರನಾಡ್ ಆ್ಯಂಡ್ ತೇಜಸ್, ಇವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಂಗರ್ ಜನ್ರೇಷನ್ಗೂ ಓಲ್ಡರ್ ಜನ್ರೇಷನ್ಗೂ ಪ್ರೇಮ ಅನ್ನೋದೇನು, ಸಾಂಗತ್ಯದ ಹುಡುಕಾಟ ಏನು ಅನ್ನೋದು. ಪ್ರೇಮ ಅಂದರೆ ಮುಖ್ಯ ಅಲ್ಲ, ಬೇಡ ಅಂದ್ಕೊಂಡಿರೋರು ಹೇಗೆ ಒಂದು ಸಂಗಾತಿಗಾಗಿ ಹಾತೊರೆಗೆ ಶುರು ಮಾಡ್ತಾರೆ, ಹೇಗೆ ಬೇಡ ಅಂದ್ಕೊಂಡವ್ರು ಮೀಟ್ ಆಗ್ತಾರೆ. ವೆರಿ ಬ್ಯೂಟಿಫುಲ್, ಲವ್ಲಿ, ಹಿಲೇರಿಯಸ್. ಪ್ರೇಮವನ್ನು, ಅಡುಗೆಯನ್ನು ಹೇಗೆ ನಾವು ಸಂಭ್ರಮದಿಂದ ನೋಡ್ತೀವೋ ಅಥವಾ ಸಡಗರದಿಂದ ಅನುಭವಿಸ್ತೀವೋ, ಹಾಗೆ ಪ್ರೇಮವನ್ನು, ಅದರ ನ್ಯೂಯಾನ್ಸಸ್ಸನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಿದೆ. ನನಗೆ ತುಂಬ ಇಷ್ಟ ಈ ಸಿನಿಮಾ. ಅದರ ಒರಿಜಿನಲ್ನಲ್ಲಿ ನನಗೆ ಇಷ್ಟ ಆಗಿದ್ದೆ ಆ ಕಥೆ, ಆಂಧ್ರ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅದಿರುತ್ತೆ ಈ ಸಿನಿಮಾದಲ್ಲಿ. ಎಸ್ ಸರ್. ಯಾವಾಗ ರಿಲೀಸು ಸರ್ ಒಗ್ಗರಣೆ? ಮೇ ತಿಂಗಳಲ್ಲಿ. ಡೇಟ್ ಹೇಳಂಗಿಲ್ಲ, ಸೆನ್ಸರ್ ಆಗಬೇಕಲ್ಲ ದೇಶದಲ್ಲಿ, ರೂಲ್ ಫಾಲೋ ಮಾಡಬೇಕು. ಆದರೆ ಮೇ ತಿಂಗಳೊಳಗೆ ಸೆಟಲ್ ಮಾಡಿ. ಓಕೆ, ಈಗ ಒಂದು ರ್ಯಾಪಿಡ್ ಫೈರ್ಗೆ ಹೋಗೋಣ ಫೈನಲ್ ಆಗಿ. ಎಸ್, ಸ್ಪೂನ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳಿ? ಚಮಚ ಕನ್ನಡ ಭಾಷೆನಾ ಅನ್ನೋದಾದ್ರೆ ಚಮಚ. ವಾವ್, ಕನ್ನಡ ಭಂಡಾರನೇ ಇದೆ ಇಲ್ಲಿ, ಗೊತ್ತಾಯ್ತು. ಓಕೆ, ಬಟ್ ಚಮಚ ಕನ್ನಡ ಅಲ್ಲ ಅನ್ಸುತ್ತೆ, ಆದರೂ ಚಮಚನೇ ಚಮಚ. ನೆಕ್ಸ್ಟ್ ಪ್ರಶ್ನೆ, ಸೌಟ್ಗೆ ಏನಂತಾರೆ ಕನ್ನಡ? ಸೌಟೆ ಅಲ್ವೇ? ನೋ. ಗೊತ್ತಿಲ್ಲ, ನೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಸೌಟುಗ ಅಂತಾರಂತೆ. ಸೌಟುಗ ಅಲ್ಲಲ್ಲ, ಸಟ್ಟುಗ. ಸಟ್ಟುಗ ನೀವು ತಪ್ಪು ಹೇಳಿದ್ರೆ ನಾನು ತಪ್ಪು ಹೇಳಿದೆ. ಸರಿ ಆಯ್ತು ಬಿಡಿ. ಸಟ್ಟುಗ. ನೆಕ್ಸ್ಟ್ ಓಕೆ, ಕಡಿಯೋ ಕೋಲ್ ಬರುತ್ತಲ್ಲ, ಅದಕ್ಕೆ ಏನಂತಾರೆ? ಮಜ್ಜಿಗೆ ಕಡಿಯೋ ಕೋಲ್ ಗೊತ್ತಿಲ್ಲ ಪುಟ್ಟಮ್ಮ ನನಗೆ. ಗೊತ್ತಿಲ್ಲ. ಓಕೆ, ಮುಂತ ಅಂತಾರೆ. ಮುಂತ, ಸರಿ. ಓಕೆ, ನೆಕ್ಸ್ಟ್ ಮುಂತಕ್ಕೆ ಏನಂತಾರೆ ಅಂತ ಕೇಳಿ. ನೆಕ್ಸ್ಟ್, ಬೆಂಕಿ ಪಟ್ಟಣಕ್ಕೆ ಕನ್ನಡ ಪದ ಇದೆ, ನನಗೂ ಇವತ್ತೇ ಗೊತ್ತಾಯ್ತು. ಏನದು? ಓ, ನಿಮ್ಗೆ ಇವತ್ತು ಗೊತ್ತಾಯ್ತು, ನಂಗೆ ನಾಳೆ ಗೊತ್ತಾಗುತ್ತೆ, ಹೇಳಿ. ರಂಜಕದ ಪೆಟ್ಟಿಗೆ. ಕೆಲಸ ಅಲ್ಲ. ಸರಿ, ನೆಕ್ಸ್ಟ್. ಓಕೆ, ಊಟದ ತಟ್ಟೆಗೆ ಕನ್ನಡದ ಪದ ಏನು? ಕಂಚು ಅಂತಾರ, ಕಂಚ ಅಂತಾರೆ, ಏನಂತಾರೆ? ಕಂಚ ತೆಲುಗು. ಸರಿ, ಆಮೇಲೆ ನೋಡಿ ಹಿಂಗೆ ಆಗುತ್ತೆ ಎಲ್ಲ ಭಾಷೆಲ್ಲೂ ತಿರುಗಾಡೋದಲ್ವೇ. ಪ್ಲೇಟ್ ಅಂತಾರ? ಗಂಗಾಳ. ಹೌದಾ? ಗಂಗಾಳ. ಸರಿ, ಓಕೆ.
ಎರಡು ಯಾವುದಾದ್ರೂ ಅಡುಗೆದು ರೆಸಿಪಿ ನಿಮಗೆ ಗೊತ್ತಿರೋಂಥದ್ದು ಸಿಂಪಲ್ ಆಗಿರೋಂಥದ್ದು ಯಾವುದಾದ್ರೂ ಅಡುಗೆದು ಹೇಳ್ಬೋದು? ಸೀಕ್ರೆಟ್ ಎಲ್ಲ ಹೇಳೋಕ್ಕಾಗಲ್ಲ. ನೀವೇ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ರೆ ಕಲಿಬಾರ್ದಾ ಮತ್ತೆ ನಿಮ್ಮ ಸಿನಿಮಾ ನೋಡಿ? ನಾನು ಅದಕ್ಕೆಲ್ಲ ಟೈಮ್ ಇರುತ್ತೆ, ಒಂದು ಸಿನಿಮಾದಲ್ಲಿ ನೋಡಿ ರೆಸಿಪಿನ. ಓಕೆ, ಮನೇಲಿ ತಕ್ಷಣ ಹೆಂಡತಿಗೆ ಮಾಡ್ಕೊಡ್ಬಹುದು ಅನ್ನೋಂಥ ನೀವು ಮಾಡ್ಕೊಡುವಂಥದ್ದು ಕಾಫಿ ಟೀ ಬಿಟ್ಟರೆ ಯಾವುದಾದ್ರೂ ಇದೆಯಾ ತಿಂಡಿ ಮಾಡ್ಕೊಡ್ತೀರಾ? ಕಾಫಿ ಟೀ ಮಾತ್ರ ಮಾಡಲ್ಲ, ಇದೆಲ್ಲ ನಾನು ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಹಾಂ, ಮಾಡ್ಕೊಡ್ತೀರಾ? ತುಂಬ ಇಷ್ಟ ನನ್ನ, ಅದಕ್ಕೆ ನನಗೆ ತುಂಬ ಇಷ್ಟ ಅವಳಿಗೆ. ನಾನು ಪ್ರೀತಿಸೋದಕ್ಕೆ ಕಾರಣನೇ ಅದೇ ಅಂತ ನಾನು ಹೇಳ್ತೀನಿ. ಹೌದು, ಸೀಕ್ರೆಟ್ ನಿಜ. ಅದು ಹೆಣ್ಮಕ್ಳಿಗೆ ಅಡುಗೆ cook ಮಾಡೋ well. ಹುಡುಗ ಅಂದರೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ನಾನು ಅಡುಗೆ ಥ್ಯಾಂಕ್ ಯು. ಕುಕ್ ಮಾಡ್ತೀನಿ, ಶಿ ಕುಕ್ಸ್ ಅಪ್ ಸ್ಟೋರೀಸ್. ವಾವ್, ಲವ್ ಓಕೆ, ಈಸ್ ಕುಕಿಂಗ್. ಓಕೆ, ಅಲ್ಲೇ ಬಂತು ಫೈನಲ್ ಆಗಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ದ ಶೋ. ಬಾಯ್. ಥ್ಯಾಂಕ್ ಯು.